ಶಾಂತಿ. ಡೇಟ್ ಆಗಿದೆ 25/3/1986. ಅವ್ಯಕ್ತ ಬಾಪ್ದಾದ ಅವ್ಯಕ್ತ ಮುರಳಿ. ಮಹಾವಾಕ್ಯ ಹೋಲಿ ಕಾ ರಹಸ್ಯ. ಬಾಬಾ ಇವತ್ತು ಹೋಲಿಯ ರಹಸ್ಯ ಹೇಳ್ತಿದ್ದಾರೆ. ಹೈಯೆಸ್ಟ್ ಬಾಪ್ದಾದ ಅಪನೆ ಹೋಲಿ ಹ್ಯಾಪಿ ಹೌಸೋ ಪ್ರತಿ ಬೋಲೆ. ಹೈಯೆಸ್ಟ್ ಬಾಪ್ದಾದ ತಮ್ಮ ಪವಿತ್ರ ಸಂತೋಷವಾಗಿರ್ತಕ್ಕಂಥ ಹಂಸಗಳ ಪ್ರತಿಯಾಗಿ ಹೇಳ್ತಾರೆ. ಆಜ್ ಬಾಪ್ದಾದ ಸರ್ವ ಸ್ವರಾಜ್ಯ ಅಧಿಕಾರಿ ಅಲೌಕಿಕ ರಾಜ್ಯಸಭಾ ದೇಖ್ ರಹೆ ಹೇ. ಇಂದು ಬಾಪ್ದಾದ ಎಲ್ಲ ಸ್ವರಾಜ್ಯ ಅಧಿಕಾರಿ ಅಲೌಕಿಕ ರಾಜ್ಯಸಭೆಯನ್ನು ಬಾಬಾ ನೋಡ್ತಿದ್ದಾರೆ. हरेक श्रेष्ठ आत्मा के ऊपर लाइट का ताश चमकता हुआ देख रहे हैं. ಪ್ರತಿಯೊಬ್ಬ ಶ್ರೇಷ್ಠ ಆತ್ಮನ ಮೇಲೆ ಪ್ರಕಾಶದ ಒಂದು ಕಿರೀಟ ಹೊಳೆಯುವುದನ್ನು ಬಾಬಾ ನೋಡ್ತಿದ್ರು. ಯಹಿ ರಾಜ್ಯಸಭಾ ಹೋಲಿ ಸಭಾ ಹೈ. ಈ ರಾಜ್ಯಸಭಾನೇ ಏನಾಗಿದೆ? ಹೋಲಿ ಸಭಾ ಆಗಿದೆ. हर एक परम पावन पूज्य आत्माएं सिर्फ इस एक जन्म के लिए पावन अर्थात होली नहीं बने हैं. ನೋಡ್ರಿ ಬಾಬಾ ಹೇಳ್ತಾರೆ, ಹರ್ ಏಕ್ ಪರಂ ಪಾವನ್ ಪೂಜ್ಯ ಆತ್ಮಾಯ್. ಪ್ರತಿಯೊಬ್ಬ ಪರಮ ಪಾವನ ಪೂಜ್ಯ ಆತ್ಮಗಳು. ನಾವೆಲ್ಲ ಏನಂತ ಹೇಳ್ತಾರೆ ಬಾಬಾ? ಪರಮ ಪೂಜ್ಯಾತ್ಮಗಳು ನಾವು. ಈ ಸಮಾನನೇ ಇದ್ರೂ ಎಷ್ಟು ಖುಷಿಯಾಗಿರುತ್ತೆ. हर एक परम पावन पूज्यात्माएं सिर्फ ಕೇವಲ ಈ ಒಂದು ಜನ್ಮದಲ್ಲಿ ಅಷ್ಟೇ ಪಾವನ ಅಲ್ಲ, ಪಾವನ ಆಗಿಲ್ಲ. ಲೇಕಿನ್ ಪಾವನ ಅರ್ಥಾತ್ ಹೋಲಿ ಬನನೆ ಕಿ ರೇಖಾ ಅನೇಕ ಜನ್ಮೋ ಕಿ ಲಂಬಿ ರೇಖಾ ಹೇ. ಆದರೆ ಪಾವನ ಅಂತಂದರೆ ಹೋಲಿ ಆಗುವುದರ ಅಂದರೆ ಪವಿತ್ರ ಆಗುವ ರೇಖೆ ಅನೇಕ ಜನ್ಮಗಳ ಒಂದು ಉದ್ದವಾದ ರೇಖೆ ಆಗಿದೆ ಅಂತ ಹೇಳ್ತಾರೆ ಬಾಬಾ. सारे कल्प के अंदर और आत्माएं भी पावन होली बनती हैं. ಇಡೀ ಕಲ್ಪದೊಳಗೆ ಇನ್ನೂ ಆತ್ಮಗಳು ಏನಾಗ್ತಾರೆ? ಪಾವನ ಆಗ್ತಾರೆ. जैसे पावन आत्माएं धर्म पिता के रूप में धर्म स्थापन करने के निमित्त बनती हैं. ಹೇಗೆ ಪಾವನ ಆತ್ಮಗಳು ಧರ್ಮ ಪಿತಾ ರೂಪದಲ್ಲಿ ಬಂದು ಧರ್ಮ ಸ್ಥಾಪನೆ ಮಾಡೋಕ್ಕೆ ನಿಮಿತ್ತ ಆಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, साथ साथ कई महान आत्माएं कहलाने वाले भी पावन बनते हैं. ಅದರ ಜೊತೆಗೆ ಏನು ಮಹಾನ್ ಆತ್ಮಗಳಂತ ಹೇಳ್ಕೊತಾರಲ್ಲ ಅವರು ಕೂಡ ಪಾವನ ಆಗ್ತಾರೆ. ಮತ್ತು ಪಾವನ ಅಷ್ಟರ ಪ್ರತಿ ಕೆಲವಷ್ಟು ಆತ್ಮಗಳನ್ನು ಏನು ಮಾಡ್ತಾರೆ? ಪಾವನ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅವ್ರು ಆ ಪಾವನ ಆತ್ಮಾಯೇ ಮೇ ಅಂತರ್ ಹೇ. ಬಾಬಾ ಹೇಳ್ತಾರೆ, ಆ ಪಾವನ ಆತ್ಮಗಳು ಮತ್ತು ನೀವು ಪಾವನ ಆತ್ಮಗಳಲ್ಲಿ ಅಂತರ ಇದೆ ಅಂತ ಹೇಳ್ತಾರೆ ಬಾಬಾ. ಆಪ್ಗೆ ಪಾವನ್ ಬನನೆ ಕಾ ಸಾಧನ್ ಅತಿ ಸಹಜ ಹೈ. ನೀವು ಪಾವನ ಆತ್ಮಗಳಾಗೋದು ಬಹಳ ಸಹಜ ಇದೆ. ಬಾಬಾ ಹೇಳ್ತಾರೆ, ಕೋಯಿ ಮೆಹನತ್ ನಹಿ. ಇಲ್ಲಿ ಪಾವನ ಆಗಲಿಕ್ಕೆ ನಿಮಗೇನು ಪರಿಶ್ರಮ ಇಲ್ಲ. ಕ್ಯೋಂಕಿ बाप से आप आत्माओं को सुख शांति पवित्रता का वर्षा ಸಹಜ ಮಿಲ್ತಾ ಹೇ. ಯಾಕೆ ಸಹಜ ಅಂತಂದರೆ ತಂದೆಯಿಂದ ತಾವು ಆತ್ಮಗಳಿಗೆ ಸುಖ ಶಾಂತಿ ಪವಿತ್ರತೆಯ ಆಸ್ತಿ ಸಹಜವಾಗಿ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಈ ಸ್ಮೃತಿ ಸೇ ಸಹಜ और ಸ್ವತಃ ಹಿ ಅವಿನಾಶಿ ಬನ್ ಜಾತೆ ಹೇ. ಈ ಸ್ಮೃತಿಯಿಂದ, ಯಾವ ಸ್ಮೃತಿಯಿಂದ? ತಂದೆನೇ ಬಂದು ನಮ್ಮನ್ನು ಏನು ಮಾಡ್ತಾರೆ? ಪವಿತ್ರ ಮಾಡ್ತಾರೆ ಅನ್ನೋ ಸ್ಮೃತಿ ಸಹಜ ಆಗಿತ್ತು ಅಂದರೆ ಸ್ವತಃ ಅವಿನಾಶಿ ಆಗಿಬಿಡ್ತೀರಾ. ದುನಿಯಾ ವಾಲೆ ಪಾವನ್ ಬಂತೆ ಹೇ ಲೇಕಿನ್ ಮೆಹನತ್ ಸೇ. ಹೊರಗಡೆ ಜಗತ್ತಿನಲ್ಲಿರ್ತಕ್ಕಂಥ ಆತ್ಮಗಳು ಪಾವನ ಆಗ್ತಾರೆ, ಅದರ ಬಹಳಷ್ಟು ಪರಿಶ್ರಮ ಇದೆ. ಅವ್ರು ಉನ್ಹೇ 21 ಜನ್ಮೋं की वर्षे के रूप में पवित्रता नहीं प्राप्त होती है. ಅವ್ರಿಗೆ ಮುಂದಿನ 21 ಜನ್ಮದಲ್ಲಿ ಪವಿತ್ರ ಜನ್ಮ ಸಿಗ್ತದೆ ಅಂತ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆಜ್ ದುನಿಯಾ ಕೆ ಹಿಸಾಬ್ ಸೆ ಹೋಲಿ ಕಾ ದಿನ್ ಕೇತೆ ಹೇ. ಒಂದು ದುನಿಯಾದ ಹೊರಗಡೆ ಜಗತ್ತಿನ ಒಂದು ದೃಷ್ಟಿನಲ್ಲಿ ಹೋಲಿ ಅಂತ ಹೇಳ್ತಾರೆ. ವಹ ಹೋಲಿ ಮನಾತೆ ಔರ್ ಆಪ್ ಸ್ವಯಂ ಹಿ ಪರಮಾತ್ಮ ರಂಗ ಮೇ ರಂಗನೆ ವಾಲೆ ಹೋಲಿ ಆತ್ಮಾಯೇ ಬನ್ ಜಾತೆ ಹೇ.
ಹೊರಗಿನವರು ಕೂಡ ಹೋಲಿ ಆಚರಣೆ ಮಾಡ್ತಾರೆ. ಹೋಲಿ ಹೆಂಗೆ ಆಚರಣೆ ಮಾಡ್ತಾರೆ? ಅವರು ಸ್ಥೂಲ ಬಣ್ಣವನ್ನು ತಗೊಂಡು ಬಣ್ಣ ಆಟ ಆಡಿ ಆಚರಣೆ ಮಾಡ್ತಾರೆ. ಮಕ್ಕಳೇ, ತಾವು ಪರಮಾತ್ಮನ ರಂಗದಲ್ಲಿ, ಪರಮಾತ್ಮನ ಶಕ್ತಿಯ ಬಣ್ಣದ ಕಿರಣಗಳಲ್ಲಿ ಆಟ ಆಡ್ತೀರಾ, ಮತ್ತೇನಾಗ್ತೀರಾ? ಪವಿತ್ರ ಆಗ್ತೀರಾ. ಅವರು ಆ ಬಣ್ಣ ಆಡಿ ಮೈಯೆಲ್ಲ ಏನು ಮಾಡ್ತಾರೆ? ಹೊಲಸು ಹಚ್ಕೊತಾರೆ. ಅದಕ್ಕೆ ಬಾಬಾ ಇಡ್ತಾರೆ, ಮನಾನಾ ಥೋಡೆ ಸಮಯ ಕೆ ಲಿಯೇ ಹೋತಾ ಹೈ, ಬನನಾ ಜೀವನ್ ಕೆ ಲಿಯೇ ಹೋತಾ ಹೈ. ಮನಾನಾ ಬನನಾ. ಮನಾನ ಅಂದ್ರೇನು? ಅಷ್ಟರ ಪೂರ್ತಿಗೆ ಅವತ್ತಿನ ದಿನದ ಸಲುವಾಗಿ ಆಚರಣೆ ಮಾಡಿ ಬಿಟ್ಬಿಡುವಂಥದ್ದು. ಬನನಾ ಅಂತಂದರೆ ಇಡೀ ಜೀವನ ಪರ್ಯಂತ ಹೋಲಿ ಆಗೋದು, ಪವಿತ್ರ ಆಗೋದು. ಬಾಬಾ ಹೇಳ್ತಾರೆ, ಮನಾನಾ ಥೋಡೆ ಸಮಯ ಕೆ ಲಿಯೇ ಹೋತಾ ಹೈ, बनना सारे जीवन के लिए होता है. वह दिन मनाते और आप होली जीवन बनाते. ಅವರು ಒಂದು ದಿನ ಆಚರಣೆ ಮಾಡ್ತಾರೆ, ತಾವು ಇಡೀ ಜೀವನವನ್ನು ಪವಿತ್ರವನ್ನಾಗಿ ಮಾಡ್ಕೊಳ್ತೀರಾ. ಯಹ ಸಂಗಮ ಯುಗ್ ಹೋಲಿ ಜೀವನ್ ಕಾ ಯುಗ ಹೇ. ಈ ಸಂಗಮ ಯುಗ ಪವಿತ್ರ ಜೀವನದ ಯುಗ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ರಂಗ ಮೇ ರಂಗ ಗಯೆ ಅರ್ಥಾತ್ ಅವಿನಾಶಿ ರಂಗ್ ಲಗ್ ಗಯಾ. ಅಂದರೆ ಬಣ್ಣಗಳಲ್ಲಿ ಮುಡಿ ಹೋಗಿದ್ದೀರಾ, ಆದರೆ ನಮ್ಮ ಬಣ್ಣ ಎಂಥದ್ದು? ಅವಿನಾಶಿ ಬಣ್ಣ ಹಚ್ಕೊಂಡಿದ್ದೀವಿ ನಾವು. ಕಲ್ಪಕ್ಕೂ ನಾವು ಯುಗ ಯುಗಕ್ಕೂ ಏನು ಮಾಡಿದ್ದೀವಿ? ಒಳ್ಳೆಯ ಬಣ್ಣ ಹಚ್ಕೊಂಡಿದ್ದೀವಿ. ಬಾಬಾ ಹೇಳ್ತಾರೆ, ಎಂಥ ಬಣ್ಣ? ಪವಿತ್ರತೆಯ ಬಣ್ಣ, ಶಾಂತಿಯ ಬಣ್ಣ, ಪ್ರೇಮದ ಬಣ್ಣ, ಸುಖದ ಬಣ್ಣ, ಶಕ್ತಿಯ ಬಣ್ಣ, ಎಲ್ಲ ಬಣ್ಣಗಳನ್ನು ಹಚ್ಕೊಂಡಿವಲ್ಲ, ಇದು ಅವಿನಾಶಿ ಅಂತ ಹೇಳ್ತಾರೆ ಬಾಬಾ. ಜೋ ಮಿಟಾನೆಕಿ ಅವಶ್ಯಕತಾ ನಹಿ. ಹೊರಗಿನ ಬಣ್ಣ ಹಚ್ಕೊಂಡು ಬಂದ ಕೂಡಲೇ ಏನು ಮಾಡ್ಬೇಕಾಗ್ತದೆ? ತೊಳ್ಕೊಳ್ಬೇಕಾಗ್ತದೆ, ಸ್ವಚ್ಛ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಈ ಬಣ್ಣ ಹಚ್ಕೊಂಡ್ರೆ ತೆಗಿಯೋ ಅವಶ್ಯಕತೆ ಇಲ್ಲ. ಬಣ್ಣ ಎಷ್ಟು ಬಣ್ಣ ಹಚ್ಕೊಳ್ತೀವ ಅಷ್ಟು ಸುಂದರ ಆಗ್ತೀವಿ, ಖುಷಿ ಆಗ್ತೀವಿ. ಬಾಬಾ ಹೇಳ್ತಾರೆ, ಸದಾ ಕಾಲ ಕೆ ಲಿಯೇ ಬಾಪ್ ಸಮಾನ್ ಬನ್ ಗಯೆ. ಆ ಎಲ್ಲ ಬಣ್ಣ ಹಚ್ಕೊಂಡ್ರೆ ಏನಾಗ್ಬಿಡ್ತೀವಿ ನಾವು? ಬಾಪ್ ಸಮಾನ್ ಆಗಿಬಿಡ್ತೀವಿ. ಬಾಬಾ ಹೇಳ್ತಾರೆ, संगम युग पर निराकार बाप समान कर्मातीत निराकार स्थिति का अनुभव करते हो और 21 जन ब्रह्मा बाप समान सर्वगुण संपन्न संपूर्ण निर्विकारी श्रेष्ठ जीवन का समान अनुभव करते हो. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನಿರಾಕಾರ ತಂದೆಯ ಸಮಾನ, ಕರ್ಮಾತೀತ ನಿರಾಕಾರ ಸ್ಥಿತಿಯ ಅನುಭವ ಮಾಡುವಂತಹ ಮತ್ತು 21 ಜನ್ಮ ಬ್ರಹ್ಮ ತಂದೆಯ ಸಮಾನ ಸರ್ವಗುಣ ಸಂಪನ್ನ ಆಗುವುದು, ಸಂಪೂರ್ಣ ನಿರ್ವಿಕಾರಿ ಆಗೋದು, ಶ್ರೇಷ್ಠ ಜೀವನದ ಸಮಾನ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ತೋ ಆಪ್ಕಿ ಹೋಲಿ ಹೇ, ಸಂಘಕ್ಕೆ ರಂಗ ಮೇ ಬಾಪ್ ಸಮಾನ್ ಬನನಾ ಹೇ. ಮಕ್ಕಳೇ, ನಿಜವಾದ ಹೋಲಿ ನಿಮ್ಮದು ಅಂತ ಹೇಳ್ತಾರೆ ಬಾಬಾ. ಅವ್ರದ್ದು ಅದು ಹೋಲಿನೇ ಅಲ್ಲ. ಸೂಲು ಬಣ್ಣ ಆಡಿದ್ರೆ ಅಷ್ಟರ ಪ್ರತ್ಯೇಕ ಖುಷಿ ಪಡ್ತಾರೆ, ಬಂದೇನು ಮಾಡ್ತಾರೆ? ಸುಸ್ತಾಗಿ ಮಕ್ಕೊಂಡ್ಬಿಡ್ತಾರೆ. ಅದು ಖುಷಿ ಅಂತಾರೇನು ಅಂತಾರೆ ಬಾಬಾ. ಖುಷಿ ಅಂದ್ರೇನು? ಹಗುರತೆ ಬರಬೇಕು ಒಳಗಡೆ. ಆತ್ಮ ಹಗುರತೆಯ ಫೀಲ್ ಮಾಡಬೇಕು, ಲೈಟ್ ಫೀಲ್ ಮಾಡಬೇಕು. ಅವರು ವಜ್ಜಾಗಿ ಬರ್ತಾರೆ. ಇತ್ತೀಚೆಗೆ ಹೋಲಿ ಹೆಂಗೆ ಆಡ್ತಿದ್ದಾರೋ, ಏನೇನೋ ಮಾಡ್ತಿರ್ತಾರೆ, ಅದರಲ್ಲೇನೋ ಅಪವಿತ್ರತೆ. ಹಿಂದೆಲ್ಲ ಚೆಂದ ಆಡ್ತಿದ್ರು, ಕೇವಲ ಬಣ್ಣ ತಗೊಂಡು ಖುಷಿಲೇ ಆಡ್ತಿದ್ರು. ಇವತ್ತು ಏನೋ ಕುಡಿತಾರೆ, ಹೆಂಗೆಂಗೋ ಕುಣಿತಾರೆ, ಏನೆಲ್ಲ ಅವಾಂತರಗಳನ್ನು ಮಾಡ್ಕೊತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅದು ಸುಸ್ತಾಗಿ ಬರ್ತಾರೆ ಅವರು. ನಾವು ಈ ಸಂಘದ ರಂಗದಲ್ಲಿ ಹೋಲಿ ಆಟ ಆಡಿದರೆ, ಯಾರ ಸಂಘದಲ್ಲಿ? ಪರಮಾತ್ಮನ ಸಂಘದ ರಂಗದ ಹೋಲಿ ಆಟ ಆಡಿದರೆ ಅವಿನಾಶಿ ಖುಷಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಷ್ಟೇ ಅಲ್ಲ, ತಂದೆಯ ಸಮಾನ ಆಗಿಬಿಡ್ತೀವಿ. ಐಸಾ ಪಕ್ಕ ರಂಗ್ ಹೋ ಜೋ ಸಮಾನ್ ಬನಾದೆ. ಇಂಥ ಒಂದು ಪಕ್ಕ ರಂಗ ಆಗಬೇಕು, ಏನು? ತಂದೆಯ ಸಮಾನ ಆಗಿಬಿಡ್ಬೇಕು. ಐಸಿ ಹೋಲಿ ದುನಿಯಾ ಮೇ ಕೊಯ್ ಖೇಲ್ತೆ ಹೇ. ಇಂಥ ಒಂದು ಹೋಲಿಯನ್ನು ಜಗತ್ತಿನಲ್ಲಿ ಯಾರಾದರೂ ಆಡ್ತಾರಾ? ಯಾರು ಆಡ್ತಾರೆ? ನಾವೇ ಆಡ್ತೀವಿ. ಭಗವಂತನ ಮಕ್ಕಳು, ಬಾಬಾನ ಮಕ್ಕಳು ನಾವು ಆಡ್ತೀವಿ. ಬಾಪ್ ಸಮಾನ್ ಬನಾನೆ ಕಿ ಹೋಲಿ ಖೇಲ್ನೆ ಆತೆ ಹೇ. ತಂದೆ ಸಮಾನ ಆಗ್ತಕ್ಕಂಥ ಹೋಲಿ
ಆಟ ಆಡೋಕ್ಕೆ ಬರುತ್ತಲ್ಲ ನಿಮಗೆ. ಕಿತನೆ ಭಿನ್ನ ಭಿನ್ನ ರಂಗ್ ಬಾಪ್ ದ್ವಾರ ಹರ್ ಆತ್ಮ ಪರ್ ಅವಿನಾಶಿ ಚढ़ ಜಾತೆ ಹೇ. ಬಾಬಾ ಹೇಳ್ತಾರೆ, ಎಷ್ಟೊಂದು ಭಿನ್ನ ಭಿನ್ನ ಬಣ್ಣಗಳನ್ನು ತಂದೆಯ ಮುಖಾಂತರ ಪ್ರತಿಯೊಂದು ಆತ್ಮನ ಮೇಲೆ ಅವಿನಾಶಿ ಬಣ್ಣವನ್ನು ಬಾಬಾ ಹಾಕ್ತಾರೆ. ಜ್ಞಾನಕ ರಂಗ್ ಯಾವ್ಯಾವ ಬಣ್ಣ ಹಾಕ್ತಾರೆ ನೋಡ್ರಿ ಬಾಬಾ. ಜ್ಞಾನದ ರಂಗ್, ಯಾದ್ ಕಾ ರಂಗ್, ಅನೇಕ ಶಕ್ತಿयों के रंग, गुणों के रंग, श्रेष्ठ दृष्टि, श्रेष्ठ वृत्ति, श्रेष्ठ भावना, श्रेष्ठ कामना स्वतः सदा बन जाए. यह रूहानी रंग कितना सहज चढ़ जाता है. ಬಾಬಾ ಹೇಳ್ತಾರೆ, ಯಾವ್ಯಾವ ಬಣ್ಣ ಹಾಕ್ತಾರೆ ಬಾಬಾ ನಮಗೆ? ಜ್ಞಾನದ ಬಣ್ಣ, ನೆನಪಿನ ಬಣ್ಣ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣ, ಶ್ರೇಷ್ಠ ದೃಷ್ಟಿ, ವೃತ್ತಿ, ಭಾವನೆ, ಕಾಮನೆ. ಯಾವಾಗಲೂ ಬಾಬಾ ಈ ಎಲ್ಲ ಬಣ್ಣಗಳನ್ನು ಬಾಬಾ ನಮ್ಮ ಮೇಲೆ ಹಾಕ್ತಿರ್ತಾರೆ. ಯಹ ರೂಹಾನಿ ರಂಗ್ ಕಿತನಾ ಸಹಜ್ ಚढ़ ಜಾತಾ ಹೈ. ಹೋಲಿ ಬನ್ ಗಯೆ ಅರ್ಥಾತ್ ಹೋಲಿ ಹೋ ಗಯೆ. ಬಾಬಾ ಹೇಳ್ತಾರೆ, ಎಲ್ಲ ಬಣ್ಣಗಳಲ್ಲಿ ಆಟ ಆಡಿ ಬಣ್ಣಗಳನ್ನು ಹಚ್ಕೊಂಡು ಪವಿತ್ರವಾಗಿ ಪವಿತ್ರ ಇರೋದು ಅಂತ ಹೇಳ್ತಾರೆ ಬಾಬಾ. ವಹ ಹೋಲಿ ಮನಾತೆ ಹೇ, ಜೈಸೆ ಗುಣ ಹೇ ವೈಸಾ ರೂಪ್ ಬನ್ ಜಾತೆ ಹೇ. उसी समय कोई उन्हों का फोटो निकाले तो कैसा लगेगा? वह होली मनाकर क्या बन जाते? और आप होली मनाते हो तो फरिश्ता सो देवता बन जाते हो. बाबा ಹೇಳ್ತಾರೆ, ಹೊರಗಡೆ ವಹ ಹೋಲಿ ಮನಾಕರ್ ಕ್ಯಾ ಬನ್ ಜಾತೆ, ಅವ್ರು ಹೋಲಿ ಆಟ ಆಡೋರು ಏನಾಗ್ತಾರೆ? ಇದಿಷ್ಟು ಹೊಲಸಾಗ್ಬಿಡ್ತಾರೆ. ಕುಡಿಯೋದು ತಿನ್ನೋದು ಮಾಡೋದು ಎಲ್ಲ ಏನಾಗ್ಬಿಡ್ತಾರೆ. ಮತ್ತು ಹೇಳ್ತಾರೆ, ಆ ಬಣ್ಣ ಹಚ್ಕೊಂಡು ಕೂಡಲೇ ಹೆಂಗೆ ಕಾಣಿಸ್ತಾರೋ? ಫೋಟೋ ತೆಗೆದ್ರೆ ಗುರ್ತು ಸಿಗ್ತಾರ? ಸ್ವಲ್ಪರ ಯಾರು ಅಂತ ಗುರ್ತೇ ಸಿಗೋದಿಲ್ಲ. ಅಂಥ ಹೋಲಿ ಅವ್ರು ಆಡ್ತಾರೆ. ಬಾಬಾ ಹೇಳ್ತಾರೆ, ಆ ಹೋಲಿ ಮನಾತೆ ಹೋ, ನೀವು ಹೋಲಿ ಆಡಿ ಏನಾಗ್ಬಿಡ್ತೀರ? ಫರಿಸ್ತಾ ಆಗ್ಬಿಡ್ತೀರ. ಫರಿಸ್ತಾ ಅಂದ್ರೇನು? ಹಗರಾಗಿ ದೇವತಾ ಆಗಿಬಿಡ್ತೀರಾ. ಹೈ ಸಬ್ ಆಪ್ಕಾ ಹಿ ಯಾದ್ಗಾರ್. ಆ ಹೋಲಿ ಯಾರು ಯಾದ್ಗಾರ್ ಆಗಿದೆ? ನಮ್ಮ ನಮ್ಮ ನೆನಪಿನ ಅರ್ಥವಾಗಿಯೇ ಅವರು ಬಣ್ಣ ಆಡ್ತಿರೋದು. ಆದರೆ ಅವ್ರಿಗೆ ಗೊತ್ತಿಲ್ಲ ಏನು ಅದರ ಅರ್ಥ. ಲೇಕಿನ್ ಆಧ್ಯಾತ್ಮಿಕ್ ಬಾಬಾ ಹೇಳ್ತಾರೆ, ಶಕ್ತಿ ನ ಹೋನೆ ಕೆ ಕಾರಣ ಆಧ್ಯಾತ್ಮಿಕ ರೂಪ ಸೆ ನಹಿ ಮನಾ ಸಕ್ತೆ. ಆದರೆ ನಿಮ್ಮ ಯಾದ್ಗಾರ ಬಣ್ಣನೇ ಅವ್ರು ಆಡ್ತಾರೆ. ಆದರೆ ಅವ್ರಿಗೆ ಆಧ್ಯಾತ್ಮಿಕ ಶಕ್ತಿ ಇಲ್ಲದ ಕಾರಣ ಆಧ್ಯಾತ್ಮಿಕ ರೂಪದಿಂದ ಅವ್ರಿಗೆ ಆಚರಣೆ ಮಾಡೋಕ್ಕೆ ಬರೋದಿಲ್ಲ. बाहर मुखता होने कारण बाहर मुखी रूप से ही मनाते रहते हैं. ಅವರು ಹೊರಗಿದ್ದಾರೆ. ಹೊರಗಂದರೆ ದೇಹದ ಸುಖ ಇದು ಈ ರೀತಿ ಇರೋದ್ರಿಂದ ಅವ್ರಿಗೆ ಬಾಹರ ಮುಖದ ರೂಪದಲ್ಲೇ ಆಚರಣೆ ಮಾಡ್ತಾರೆ. ಆಪ್ಕ ಯಥಾರ್ಥ ರೂಪ ಸೆ ಮಂಗಲ್ ಮಿಲನ್ ಬನಾನಾ ಹೇ. ನಾವು ನಿಜವಾಗಿ ಯಥಾರ್ಥ ರೀತಿಯಿಂದ ಬಣ್ಣಾಡೋರು ನಾವೇ, ಸಹಜವಾಗಿ ಬಣ್ಣಾಡೋರು ನಾವು. ಅವರು असहजವಾಗಿ ಆಡ್ತಾರೆ. ಹೋಲಿ ಕಿ ವಿಶೇಷತಾ ಹೇ ಜಲಾನ. ನೆಕ್ಸ್ಟ್ ಇಲ್ಲಿ ತನ ಏನು ಹೇಳಿದ್ರು ಬಾಬಾ? ಬಣ್ಣ ಹೆಂಗೆ ಅಂತ. ಇನ್ನು ಹೋಲಿ ವಿಶೇಷತೆ ಏನಂತ ಹೇಳ್ತಾರೆ ಬಾಬಾ? ಸುಡೋದು, ಜಲಾನ. ಕ್ಯಾ ಜಲಾನ? ಫಿರ್ ಮನಾನ और फिर ಮಂಗಲ್ ಮಿಲನ್ ಕರ್ನ. ಹೋಲಿ ವಿಶೇಷತೆ ಏನು? ಮೊದಲು ಜಲಾನ, ಸುಡೋದು, ಆಮೇಲೆ ಮನಾನ, ಆಚರಣೆ ಮಾಡೋದು, ನಂತರ ಮಂಗಲ್ ಮಿಲನ್ ಕರ್ನ. इन 3 ವಿಶೇಷತಾओं से यादगार बना हुआ है. ಹೋಲಿ ಹಬ್ಬ ಈ 3 ವಿಶೇಷತೆಗಳಿಂದ ಈ ಹಬ್ಬ ಆಚರಣೆ ಮಾಡ್ತಾರೆ. क्योंकि आप सभी ने होली बनने के लिए पहले क्या करना पड़ता है? ಹೋಲಿ ಆಡಬೇಕು ಅಂದರೆ ಫಸ್ಟ್ ಕ್ಯಾ ಕರ್ನಾ ಹೇ? ಜಲಾನ. ಬಣ್ಣ ಆಡೋಕ್ಕಿಂತ ಮುಂಚೆ ಏನು ಮಾಡ್ತಾರೋ? ಹೋಲಿ ಸುಡ್ತಾರೆ? ಏನು ಮಾಡಿ ಸುಡ್ತಾರೆ ಅವರು? ಕಾಮಣ್ಣ ಅಂತ ಹೇಳ್ತಿಲ್ಲ, ಕಾಮಣ್ಣನ ಸುಡ್ತಾರೆ ಅವರು. ಕಾಮಣ್ಣ ಅಂದರೆ ಏನು ಸುಡಬೇಕು? ಇಚ್ಛೆಗಳನ್ನು ಸುಡಬೇಕು ಫಸ್ಟ್. ಏನು ಸುಡಬೇಕು? ಕಾಮನೆಗಳನ್ನು, ಇಚ್ಛೆಗಳನ್ನು ಸುಟ್ಟರಷ್ಟೇ ನಮಗೆ ಹೋಲಿ ಆಟ ಆಡೋಕ್ಕೆ ಬರುತ್ತೆ. ಹಿಂದಿನ ದಿವಸ ಏನು ಮಾಡ್ತಾರೆ? ಹೋಲಿ ಸುಡ್ತಾರೆ. ಹೋಲಿ ಸುಟ್ಟು ನಂತರ ಅವತ್ತೇ ರಾತ್ರಿನೇ ಶುರು ಮಾಡ್ತಾರೆ ಅವರು ಬಣ್ಣ ಆಡೋಕ್ಕೆ.
ಅದಕ್ಕೆ ಬಾಬಾ ಹೇಳ್ತಾರೆ, होली मनाना पुराने संस्कार, पहले पुराने संस्कार पुरानी स्मृतियाँ सभी को योग अग्नि से जलाया. ಅವರು ಸ್ಥೂಲ ಬೆಂಕಿಯೊಳಗೆ ಸುಡ್ತಾರೆ, ಮಣ್ಣನ್ನು ಸುಡ್ತಾರೆ ನೋಡ್ರಿ. ಮಣ್ಣು ತಂದು ಕಾಮಣ್ಣನ ಮೂರ್ತಿ ಮಾಡಿ ಬೆಂಕಿ ಹಚ್ಚಿ ಸುಡ್ತಾರೆ. ಅದರ ಅರ್ಥ ಏನು? ದೇಹ ಅನ್ನೋದೇನು? ಮಣ್ಣು. ದೇಹ ಅಂದರೆ ಏನಿದೆ? ಮಣ್ಣು. ದೇಹದ ನಾನು ಅನ್ನೋ ಭಾವನೆ ಇದೆಯಲ್ಲ, ಅಹಂ, ಅದನ್ನೇನು ಮಾಡಬೇಕು? ಸುಡಬೇಕು. ಸುಟ್ಟ ಮೇಲೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ ಬಾಬಾ, ಹಳೆಯ ಸಂಸ್ಕಾರ, ಹಳೆಯ ಸ್ಮೃತಿಗಳು ಎಲ್ಲವುಗಳನ್ನು ಎಲ್ಲಿ ಸುಡಬೇಕು? ಯೋಗಗ್ನಿನಲ್ಲಿ ಸುಟ್ಟು ತಭಿ ಸಂಘಕ್ಕೆ ರಂಗಮೇ, ಆಗೇನೆ ಸಂಘದ ರಂಗದಲ್ಲಿ ಹೋಲಿ ಮನಾಯ, ಅಲ್ಲಿ ಆಚರಣೆ ಮಾಡಬೇಕು. ಅರ್ಥಾತ್ ಬಾಪ್ ಸಮಾನ್ ಸಂಘಕ ರಂಗ್ ಲಗಾಯ. ಅದರ ಅರ್ಥ ಏನು? ತಂದೆಯ ಸಮಾನ. ರಂಗ್ ಅಂದರೆ ತಂದೆಯ ಸಮಾನ. ತಂದೆ ಹೇಗೆ ನಿರಾಕಾರ, ನಿರ್ವಿಕಾರ, ನಿರಹಂಕಾರ, ಹಾಗೇ ನಾವು ದೇಹ ಬಿಟ್ಟು ಕಾಮನೆಗಳನ್ನು ಬಿಟ್ಟು ನಿರಾಕಾರ ಆಗಬೇಕು. ನಿರ್ವಿಕಾರಿ, ನಿರಹಂಕಾರಿ ಆದಾಗ ನಾವೇನಾಗ್ತೀವಿ? ಬಾಪ್ ಸಮಾನ್ ಹೇಳ್ತಾರೆ ಬಾಬಾ. ಆಗ ಏನು ಹೇಳ್ತಾರೆ? ಬಾಪ್ ಸಮಾನ್ संग का रंग लगाया. जब बाप के संग का रंग लग जाता है तो हर आत्मा के प्रति विश्व की सर्वात्माएं परमात्मा परिवार बन जाते हैं. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗ ತಂದೆಯ ಸಂಘದ ರಂಗನ್ನು ಹಚ್ಕೊಂಡ್ರೆ ಪ್ರತಿ ಆತ್ಮನು, ಪ್ರತಿ ವಿಶ್ವದ ಸರ್ವ ಆತ್ಮಗಳು ಪರಮಾತ್ಮನ ಪರಿವಾರ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. परमात्मा परिवार होने के कारण हर आत्मा के प्रति शुभ भावना स्वतः ही ನ್ಯಾಚುರಲ್ ಸಂಸ್ಕಾರ ಬನ್ ಜಾತಿ ಹೇ. ಇದು ಬೇಕು ತಲೆಯಲ್ಲಿ. ಏನು? ಇಡೀ ವಿಶ್ವ, ಅದಕ್ಕೆ ಹೇಳ್ತೀವಲ್ಲ ವಸುದೈವ ಕುಟುಂಬಕಂ. ನಮ್ಮ ಇಡೀ ವಿಶ್ವದ ಆತ್ಮಗಳೆಲ್ಲ ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳು. ನಾನು ಪರಮಾತ್ಮನ ಮಗ, ಅವನು ಪರಮಾತ್ಮನ ಮಗ ಅಂದ್ಕೊಳ್ಳೆ ಏನಾಗ್ತದೆ? ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಏನಾಗ್ಬಿಡ್ತಾವು? ಅವ್ರ ಮೇಲೆ ಶುಭ ಭಾವನೆ ಸಹಜವಾಗಿ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. इसलिए सदा एक दो में मंगल मिलन मनाते रहते हैं, चाहे कोई दुश्मन भी हो, आसुरी संस्कार वाले हो, लेकिन इस रूहानी मंगल मिलन से उनको भी परमात्मा रंग का छींटा जरूर डालते. ಅದಕ್ಕೆ ಬಾಬಾ ಹೇಳ್ತಾರೆ, ಏನು ಮಾಡೋದೀಗ? ಎಲ್ಲರೂ ಸೇರಿಕೊಂಡು ಮಂಗಲ್ ಮಿಲನ್ ಮಾಡೋದಿದೆ. ಎಲ್ಲರೂ ಯಾರು? ನಾವು ಪರಮಾತ್ಮನ ಒಬ್ಬ ತಂದೆಯ ಮಕ್ಕಳು, ಸಹೋದರ ಆತ್ಮಗಳು. ಈ ಭಾವನೆ ಇತ್ತು ಅಂತಂದರೆ ಅವರು ನಮ್ಮ ದುಶ್ಮನಿ ಇರಲಿ ಅಥವಾ ಅವರಲ್ಲಿ ಆಸುರಿ ಸಂಸ್ಕಾರ ಇರಲಿ, ಏನೇ ಇರಲಿ, ನಾವೇನು ಮಾಡಬೇಕಾಗ್ತದೆ? ಮಂಗಲ್ ಮಿಲನ್ಸೆ, ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಮಿಲನ ಮಾಡಿ ಅವ್ರಿಗೂ ಕೂಡ ಏನು ಮಾಡಬೇಕು? ಪರಮಾತ್ಮನ ಬಣ್ಣದ ಪಿಚಿಕಾರಿಯಿಂದ ಏನು ಮಾಡಬೇಕು? ಬಣ್ಣ ಹೊಡಿಬೇಕು. ಯಾವ ಬಣ್ಣ ಹೊಡಿಬೇಕು? ಪರಮಾತ್ಮನ ಗುಣಗಳ ಬಣ್ಣ ಹೊಡಿಬೇಕು. ಅದೇ ದೃಷ್ಟಿಯೇ ಕೊಡ್ತೀವಿ. ದೃಷ್ಟಿನೇ ಪಿಚಿಕಾರಿ ನಮ್ಮದು. ಬಾಬಾ ಶಕ್ತಿ ತಗೊಂಡು ದೃಷ್ಟಿಯಿಂದ ಆ ಶಕ್ತಿಗಳನ್ನು ಇನ್ನೊಂದು ಆತ್ಮನಿಗೆ ಏನು ಮಾಡಬೇಕು? ಒಮ್ಮೆ ಬಾಣ ಹೊಡಿ ಅಂತ ಹೇಳ್ತಾರೆ ಬಾಬಾ. ಇವತ್ತೇನಂತಾರೆ? ಪಿಚಿಕಾರಿಯಿಂದ ಬಣ್ಣ ಹೊಡ್ರಿ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಚಂದ ಹೇಳ್ತಾರೆ ಬಾಬಾ. कोई भी आपके पास आएगा तो क्या करेगा? ಅವ್ರೇನು ಮಾಡ್ತಾರೆ? ಯಾರು ಬಂದರೂ ಏನು ಮಾಡ್ತಾರೆ? ಬಣ್ಣ ಹೊಡಿತಾರೆ. ಯಾರನ್ನ ಬಿಡೋಂಗಿಲ್ಲ ಅವತ್ತು ಬಣ್ಣ ಆಡೋಕ್ಕೆ. ಒಬ್ಬರನ್ನೂ ಬಿಡೋದು, ಎಲ್ಲರನ್ನ ಏನು ಮಾಡ್ತಾರೆ? ಬಣ್ಣೊಳಗೆ ಮುಳುಗಿಸ್ಬಿಡ್ತಾರಲ್ಲ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, कोई भी आपके पास आएगा, ಯಾರು ಬೇಕಾದವ್ರು ಬರಲಿ, तो क्या करेगा? ಏನು ಮಾಡ್ತೀರಾ? सबसे गले मिलना, ಅರ್ಥಾತ್ ಅವತ್ತೇನು ಮಾಡ್ತಾರೆ? ಹೋಲಿ ಹಬ್ಬದ ದಿವಸ ಎಲ್ಲರೂ ಅಪ್ಕೊಂಡು ಬಿಡ್ತಾರಲ್ಲ. सबसे गले मिलना अर्थात श्रेष्ठ आत्मा समझ गले मिलना. ಇದು ಒಂದು ಶ್ರೇಷ್ಠ ಆತ್ಮ ಅಂಥೇಳಿ ಅಪ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಬಾಪ್ಗೆ ಬಚ್ಚೆ ಹೇ, ಒಳಗಡೆ ಏನಿರಬೇಕು? ಇದು ಒಂದು ಪರಮಾತ್ಮನ ಮಗು ಅಂತ ತಿಳ್ಕೋಬೇಕು. ಬಾಬಾ ಹೇಳ್ತಾರೆ, यह प्यार का मिलन, शुभ भावना का मिलन उन आत्माओं को भी पुरानी बातें भुला देती है. ಅಷ್ಟು ಮಾಡಿದ್ವಿ ಅಂತಂದರೆ ಆ ಆತ್ಮಗಳು ಹಿಂದಿಂದೆಲ್ಲ ಏನು ಮಾಡಿಬಿಡ್ತಾರೆ?
ಮರ್ತು ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ವಹ ಭೀ उत्साह में आ जाते, इसलिए उत्सव रूप में यादगार बना लिया है. ಅವರು ಕೂಡ ಖುಷಿ ಖುಷಿನಲ್ಲಿ ಉತ್ಸಾಹದಿಂದ ಉತ್ಸವವನ್ನು ಆ ಉತ್ಸವ ರೂಪದಲ್ಲಿ ನಮ್ಮ ನೆನಪನ್ನು ಆಚರಣೆ ಮಾಡ್ತಾರೆ. तो बाप से होली मनाना अर्थात अविनाशी रूहानी रंग में बाप समान बनना. ಹಾಗಾದರೆ ತಂದೆ ಜೊತೆಗೆ ಹೋಲಿ ಆಟ ಆಡುವುದರ ಅರ್ಥ ಏನು? ಅವಿನಾಶಿ ಆತ್ಮಿಕ ಬಣ್ಣದಲ್ಲಿ ತಂದೆಯ ಸಮಾನ ಆಗುವುದು. ವಹ ಲೋಗ್ ತೋ ಉದಾಸ್ ರಹತೆ ಹೇ, ಅವರು ಬಣ್ಣ ಆಡಿ ಏನಾಗ್ಬಿಡ್ತಾರೆ, ಆಮೇಲೆ ಇಡೀ ದಿವಸ ಬಣ್ಣ ಆಡಾಡಿ ಸುಸ್ತಾಗಿ ಉದಾಸ್ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಖುಷಿ ಮನಾನೆ ಕೆ ಲಿಯೇ ಯಹ ದಿನ್ ರಖತೆ ಹೇ. ಹೋಲಿ ದಿನ ಯಾಕೆ ಮಾಡ್ತಾರೆ? ಅವತ್ತೊಂದು ದಿನ ಆದರೂ ಏನು ಮಾಡಲಿ, ಖುಷಿ ಇರಲಿ ಅಂತ. और आप लोग तो सदा ही खुशी में नाचते गाते मौज मनाते रहते हो. ಇನ್ನು ತಾವುಗಳು ಯಾವಾಗಲೂ ಖುಷಿನಲ್ಲಿ ಡ್ಯಾನ್ಸ್ ಮಾಡ್ತೀರಾ. ಬಾಬಾ ಹೇಳ್ತಾರೆ, ಮೌಜ್ ಮಾಡ್ತೀರಾ. जो ज़्यादा मूझते हैं क्या हुआ क्यों हुआ कैसे हुआ वह मौज में नहीं रह सकते. ಎಲ್ಲದಕ್ಕೂ ಪ್ರಶ್ನೆ ಮಾಡ್ಕೋತ ಕೂತ್ರೆ ಖುಷಿ ಅನುಭವಿಸೋದು ಯಾವಾಗ? ಅವ್ರು ಖುಷಿ ಅನುಭವಿಸೋಕ್ಕಾಗೋದೇ ಇಲ್ಲ ಅವ್ರಿಗೆ ಅಂತಾರೆ ಬಾಬಾ. आप त्रिकालदर्शी बन गए तो फिर क्या क्यों कैसे यह संकल्प उठ ही नहीं सकते. ತಾವೆಲ್ಲ ಏನಾಗಿದ್ದೀರ? ತ್ರಿಕಾಲದರ್ಶಿಗಳಾಗಿದ್ದೀರಿ. ನಿಮಗೆ ಪ್ರಶ್ನೆನೇ ಇಲ್ಲ. ಏನು ಬಂದರೂ ಹ್ಞೂ ಆಯ್ತು ಬಿಡು, ಹೋಗಲಿ ಬಿಡು, ಏನು ಮಾಡ್ತೀವಿ, ಇಗ್ನೋರ್ ಮಾಡಿಬಿಡ್ತೀವಿ. ಯಾಕೆ? ನಾವು ತ್ರಿಕಾಲದರ್ಶಿಗಳು. ತ್ರಿಕಾಲದರ್ಶಿ ಅಂದರೆ ಹಿಂದೇನಿದ್ವಿ? ದೇವಿ ದೇವತೆಗಳಿದ್ವಿ. ಈಗೇನಿದ್ವಿ? ಪೂಜ್ಯ ಸ್ವರೂಪ. ಮುಂದೇನಾಗೋರಿದ್ವಿ? ಮತ್ತೆ ದೇವಿ ದೇವತೆಗಳಾಗೋರಿದ್ವಿ. ಇದೆಲ್ಲ ನಮ್ಗೆ ಏನು ಮಾಡೋದು ತಗೊಂಡು? ಅದಕ್ಕೇನಾಗಿರ್ತೀವಿ? ನಿಶ್ಚಿಂತಿರ್ತೀವಿ. ಆವಾಗ ಪ್ರಶ್ನೆನೇ ಇಲ್ಲ. ಕ್ಯೋಂಕಿ ತೀನೋ ಕಾಲೋಂಕೋ ಜಾನ್ತೆ ಹೋ, ಏನಾಗ್ತದೆ ಏನು ಬಿಡ್ತದೆ ಅಂತ ನಮಗೆಲ್ಲ ಗೊತ್ತಿದೆ, ಇನ್ನು ಚಿಂತೆ ಮಾಡೋದೇನು ಅಂತಾರೆ ಬಾಬಾ. ಕ್ಯೋ ಹುವಾ जानते हैं पेपर है आगे बढ़ने लिए. क्यों हुआ? नथिंग न्यू. ಏನಾಯಿತು ಯಾಕಾಯಿತು ಅಂತ ಏನೂ ಇಲ್ಲ, ಏನಿಲ್ಲ, ಹೊಸದಾಗೋದೇ ಇಲ್ಲ, ಎಲ್ಲ ಹಳೇದೆ. ಏನಾಗಬೇಕೋ ಅದಾಗದೆ, ಏನಾದರೂ ಅದು ಒಳ್ಳೆಯದು. ಬಾಬಾ ಹೇಳ್ತಾರೆ, तो क्या हुआ का क्वेश्चन ही नहीं. ಏನಾಯಿತು ಅನ್ನೋ ಪ್ರಶ್ನೆ ಇಲ್ಲ. कैसे हुआ, ಹೆಂಗಾಯಿತು. ಮಾಯಾ ಅವರು ಮಜಬೂತ್ ಬನಾನೆ ಕೆ ಲಿಯೇ ಆಯಿ ಅವ್ರು ಚಲಿ ಗೈ. ಎದಕ್ಕೆ ಬರ್ತಾವೆಲ್ಲ? ನಮ್ಮನ್ನು ಗಟ್ಟಿ ಮಾಡೋಕ್ಕೆ ಬಂದು ಮಾಯ ಏನು ಮಾಡಿಬಿಡ್ತದೆ, ಹೋಗ್ತದೆ. ಅದು ಭಾಳ ದಿವಸ ನಿಲ್ಲೋದಿಲ್ಲ. तो त्रिकालदर्शी ಸ್ಥಿತಿ ವಾಲೆ ಇಸ್ಮೆ ಮುಂಜ್ತೆ ನಹಿ. ಯಾರು ತ್ರಿಕಾಲದರ್ಶಿಗಳಾಗಿರ್ತಾರೋ ಏನೇ ಸ್ಥಿತಿ ಬಂದರೂ ಅದರಲ್ಲಿ ಅವರು ಅಲ್ಗಾಡೋದಿಲ್ಲ, ಸಂಶಯ ಬರೋದಿಲ್ಲ. ಕ್ವೆಶನ್ ಕೆ ಸಾಥ್ ಸಾಥ್ ರೆಸ್ಪಾಂಡ್ ಪೆಹಲೆ ಆತ. ಬಾಬಾ ಹೇಳ್ತಾರೆ, ಪ್ರಶ್ನೆ ಬಂತು ಅಂದರೆ ಪ್ರಶ್ನೆ ಜೊತೆಗೆ ಅದಕ್ಕೆ ಉತ್ತರ ಸಿಕ್ಬಿಡ್ತದೆ ನಮಗೆ. ಆಯಿತಾ, ಹ್ಞೂ ಆಗೋದಿಲ್ಲ, ಒಳ್ಳೆಯದು, ಹ್ಞೂ ಆಗಲಿ ಬಿಡು, ಹಿಂಗಾಗಿ ಏನು ಮಾಡಿಬಿಡ್ತೀವಿ, ಸುಮ್ಮನಾಗ್ಬಿಡ್ತೀವಿ. ಬಾಬಾ ಹೇಳ್ತಾರೆ, ಕ್ಯೋಂಕಿ ತ್ರಿಕಾಲದರ್ಶಿ ಹೋ. ಯಾಕೆ ಮುಂದೆ ತಲೆ ಕೆಡಿಸ್ಕೊಳ್ದಿಲ್ಲ ನಾವೇನಿದ್ದೀವಿ? त्रिकालदर्शिಗಳು. नाम त्रिकालदर्शी और वर्तमान को भी न जान सके क्यों हुआ कैसे हुआ तो उसको त्रिकालदर्शी कैसे कहेंगे. ಹೆಸರು ಹೇಳ್ಕೊಳ್ತೀವಿ मैं त्रिकालदर्शी हूँ, मैं त्रिकालदर्शी हूँ, मैं त्रिकालदर्शी हूँ ಅಂತ ಚಂತರ ಜಪ ಮಾಡೋದು. ಏನಾದ್ರು ಸಮಸ್ಯೆ ಬಂದ ಕೂಡಲೇ ಹಿಂಗ್ಯಾಕಾಯಿತು, ಹಿಂಗಾಗಬಾರ್ದಾಗಿತ್ತು, ಹಂಗಾಗಬೇಕಾಗಿತ್ತು ಅಂತ ಶುರು ಮಾಡ್ತೀವಿ. ಇವ್ರಿಗೆ त्रिकालदर्शी ಅಂತ ಹೇಳ್ತಾರೇನೋ ಅಂತ ಕೇಳ್ತಾರೆ ಬಾಬಾ. ಅನೇಕ ಬಾರ್ ವಿಜಯಿ ಬನೆ ಹೇ ಅವ್ರು ಬನನೆ ವಾಲೆ ಭೀ ಹೋ. ಎಷ್ಟು ಸರ್ತಿ ನೀವೇನಾಗಿದ್ದೀರಾ? ವಿಜಯಿ ಆಗಿದ್ದೀರಾ. ಮತ್ತು 100% ಗ್ಯಾರಂಟಿ ಕೊಡ್ತೀರಂತಾರೆ ಬಾಬಾ. ಮಕ್ಕಳೇ, ನೀವೇನಾಗ್ತೀರಾ? ವಿಜಯಿ ಆಗೇ ಆಗ್ತೀರಾ. ಬಾಬಾ ಹೇಳ್ತಾರೆ, ಪಾಸ್ಟ್ ಅವ್ರ ಫ್ಯೂಚರ್ ಕೋ ಭೀ ಜಾನ್ತೆ ಹೇ. ಪಾಸ್ಟ್ ಭೂತಕಾಲ ಮತ್ತು ಭವಿಷ್ಯ ಕಾಲವನ್ನು ನೀವು ತಿಳ್ಕೊಂಡಿದ್ದೀರಾ? ಏನು ತಿಳ್ಕೊಂಡಿದ್ದೀರಿ? ಹಮ್ ಬ್ರಾಹ್ಮಣ್ಸೋ ಫರಿಸ್ತಾ, ಬ್ರಾಹ್ಮಣರಿಂದ ಫರಿಸ್ತಾ, ಫರಿಸ್ತಾ ಸೋ ದೇವತಾ. ಬದನೆ ವಾಲೆ ಹೇ ಆಜ್ ಅವ್ರ ಕಲ್ ಕಿ ಬಾತ್ ಹೇ. ಕ್ವೆಶ್ಚನ್ ಸಮಾಪ್ತ್. ಅಪ್ಪ ಹೇಳ್ತಾರೆ,
ನಾವು ಇವತ್ತು ಬ್ರಾಹ್ಮಣ, ಫರಿಸ್ತ, ಮುಂದೇನಾಗ್ಬಿಡ್ತೀವಿ, ದೇವತೆಗಳಾಗೆ ಆಗ್ಬಿಡ್ತೀವಿ. ಪ್ರಶ್ನೆ ಮುಗೀತು, ಫುಲ್ ಸ್ಟಾಪ್ ಆ ಜಾತಾ ಹೇ. ಪ್ರಶ್ನೆ ಇಲ್ಲ ಅಂದ್ರಲ್ಲೇನು, ಫುಲ್ ಸ್ಟಾಪ್ ಮುಗೀತು. ಬಾಬಾ ಹೇಳ್ತಾರೆ ಮತ್ತೊಂದು ವಿಶೇಷತೆ, ಹೋಲಿ ಕಾ ಅರ್ಥ ಹೇಳ್ತಾರೆ ಬಾಬಾ. ಮತ್ತು ಹೋಲಿ ಕಾ ಅರ್ಥ ಭೀ ಹೇ ಹೋಲಿ. ಜೋ ಹುವಾ ಬಿಂದಿ ಹಾಕ್ಬಿಡೋದು ಅಂತಾರೆ ಬಾಬಾ. ಪಾಸ್ಟ್ ಈಸ್ ಪಾಸ್ಟ್, ಹಿಂದೇನಾಯಿತೋ ಆಯಿತು. ಐಸೆ ಬಿಂದಿ ಲಗಾನೆ ಆತಿ ಹೈನಾ, ಈ ಥರ ಬಿತ್ತಿಸೋ ಬಿಂದಿ ಅಂತ. ಏನಾಯಿತೋ ಅದಕ್ಕೆ ಏನು ಮಾಡೋದದ, ಬಿಂದಿ ಹಾಕೋದು. ಯಹ ಭೀ ಹೋಲಿ ಕಾ ಅರ್ಥ ಹೇ ಹೋಲಿ. ಹೋಲಿ ಅರ್ಥ ಇದನ್ನು ಕೂಡ ಆಗಿದೆ. ಏನಾಯಿತು ಆಯಿತು, ಅದಕ್ಕೆ ಏನು ಮಾಡಿಬಿಡ್ರಿ, ಮುಗಿಸ್ಬಿಡ್ರಿ ಅಂತಾರಲ್ಲ, ಮುಗೀತು ಬಿಡ್ರಿ ಅಂತೀವಲ್ಲ ಹಾಗೆ, ಫುಲ್ ಸ್ಟಾಪ್. जलाने वाली होली भी आती है, रंग में रंगने वाले होली भी आती है, और बिंदी लगाने की होली भी आती है. ಹೋಲಿಯ 3 ಅರ್ಥಗಳನ್ನು ಹೇಳಿದರು ಬಾಬು. ಒಂದು ಹೋಲಿ ಅಂದರೆ ಸುಡೋದು, ಇನ್ನೊಂದು ಹೋಲಿ ಅಂದರೆ ಬಣ್ಣ ಆಡೋದು, ಇನ್ನೊಂದು ಹೋಲಿ ಅಂತಂದರೆ ಬೀತಿಸೋ ಬೀತಿ. ಹಿಂದೇನಾಯಿತು ಅದಕ್ಕೆಲ್ಲ ಏನು ಮಾಡೋದು, ಬಿಂದಿ ಇಡೋದು. ಮಂಗಲ್ ಮಿಲನ್ ಮನಾನೆ ಕಿ ಹೋಲಿ ಭೀ ಆತಿ ಹೈ. चारों ही प्रकार की होली आती है ना. अगर एक प्रकार भी कम होगी तो लाइट का ताज टिकेगा नहीं. ಎಲ್ಲ ಥರದ ಹೋಲಿ ಬೇಕು ಅಂತಾರೆ ಬಾಬಾ. ಎಲ್ಲ ಪ್ರಕಾರದ ಹೋಲಿ ಇದ್ದರೆ ಆವಾಗ ಏನಾಗ್ತದೆ, ಲೈಟ್ ಕಾ ತಾಜ್ ಫಿಕ್ಸ್ ಇರ್ತದೆ. ಇಲ್ಲ ಅಂದ್ರೆ ಅದು ಟಿಕೇಗಾ ನಹಿ, ಕೂಡುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಗಿರ್ತಾ ರಹೇಗಾ. ಆ ಹೋಲಿ ಹಿಂಗೆ ಇದೇನು ಕಿರೀಟ ಹಿಂಗಾಗಿ ಏನಾಗ್ಬಿಡ್ತದೆ, ಮತ್ತು ಕೆಳಗೆ ಬೀಳ್ತದೆ. ಅಳಿಗಾಡಿದ್ರೆ ಸ್ಥಿತಿ ಸ್ಥಿರವಾಗಿದ್ರೆ ಅಷ್ಟೇ ಅಲ್ಲ, ಕಿರೀಟ ಅದ್ರ ತಲೆ ಮೇಲೆ ಕೂಡೋದು. ಅಳಿಗಾಡ ಕೂಡಲೇ ಏನಾಗ್ತದೆ, ಬೀಳ್ತೆ. ಟಿಕೇಗಾ ನಹಿ, ಗಿರ್ತಾ ರಹೇಗಾ. ತಾಜ್ ಟೈಟ್ ನಹಿ ಹೋತಾ ತೋ ಗಿರ್ತಾ ರಹತಾ ಹೈ. ಕಿರೀಟ ಟೈಟ್ ಇರಲಿಲ್ಲ ಅಂದ್ರೆ ಏನು ಮಾಡ್ತದೆ, ಅಲ್ಗಾಡ್ ತಳಗೆ ಬಿದ್ದುಬಿಡುತ್ತೆ. ಚಾರೋ ಹಿ ಪ್ರಕಾರ ಕಿ ಹೋಲಿ ಮನಾನೆ ಮೇ ಪಾಸ್ ಹೋ. ಇಲ್ಲಿ ಯಾಕೆ ಬಂದಿದ್ದೀರಾ, 4 ಪ್ರಕಾರದ ಹೋಲಿಯನ್ನು ಆಚರಣೆ ಮಾಡಕ್ಕೆ ಬಂದಿದ್ದೀರಾ. ಜಬ್ ಬಾಪ್ ಸಮಾನ್ ಬದನಾ ಹೇ ತೋ ಬಾಪ್ ಸಂಪನ್ನ ಭೀ ಹೇ ಅವ್ರ ಸಂಪೂರ್ಣ ಭೀ ಹೇ. ಬಾಬಾ ಹೇಳ್ತಾರೆ, ಯಾವಾಗ ತಂದೆ ಸಮಾನ ಆಗಬೇಕು ಅಂತೀರೋ, ತಂದೆ ಸಂಪನ್ನನೂ ಆಗಬೇಕು, ತಂದೆ ಹಾಗೆ ಸಂಪೂರ್ಣನೂ ಆಗಬೇಕು. ಪರ್ಸೆಂಟೇಜ್ ಕಿ ಸ್ಟೇಜ್ ಭೀ ಕಬ್ ತಕ್, ಎಲ್ಲಿ ತನಕ ಏನೋ ಪರ್ಸೆಂಟೇಜ್ ಒಳಗಿರೋರು ಅಂತಾರೆ ಬಾಬಾ. जिससे स्नेह होता है तो स्नेही को समान बनने में मुश्किल नहीं होता. ಯಾರ ಜೊತೆ ನಿಮಗೆ ಸ್ನೇಹ ಇದೆಯೋ ಆ ಸ್ನೇಹದ ಥರನೇ ಆಗೋಕ್ಕೆ ಏನು ಕಷ್ಟ ಅಂತಾರೆ ಬಾಬಾ. जिससे स्नेह होता है तो स्नेही को समान बनने में मुश्किल नहीं होता. बाप के सदा स्नेही हो तो सदा समान क्यों नहीं. ತಂದೆಗೆ ಸ್ನೇಹಿ ಆಗಿದ್ದೀರಿ ಅಂತಂದರೆ ತಂದೆ ಸಮಾನ ಯಾಕೆ ಹೋಗೋದಿಲ್ಲ, ಸಹಜ ಹೇನಾ, ಭಾಳ ಸಹಜ ಇದೆ ಅಂತಾರೆ ಬಾಬಾ. ಅಚ್ಚಾ ಸಭಿ ಸದಾ ಹೋಲಿ ಅವ್ರ ಹ್ಯಾಪಿ रहने वाले ಹೋಲಿ ಹೌಸೋಂಕೋ. ಎಲ್ಲ ಯಾವಾಗಲೂ ಹೋಲಿ ಮತ್ತು ಸಂತೋಷವಾಗಿರುವಂತಹ ಹಂಸಗಳಿಗೆ ಹೈಯೆಸ್ಟ್ ತೆ ಹೈಯೆಸ್ಟ್ ಬಾಪ್ ಸಮಾನ್ ಹೋಲಿ ಬನನೆ ಕಿ ಅವಿನಾಶಿ ಮುಬಾರಕ್ ದೇ ರಹೇ ಹೇ. ಬಾಬಾ ಏನು ಹೇಳ್ತಾರೆ, ಶುಭಾಶಯ ಹೇಳ್ತಾರೆ. ಹೈಯೆಸ್ಟ್ ತಂದೆ ಸಮಾನ ಹೋಲಿ ಆಗ್ತಕ್ಕಂಥ ಆಗೋರಿಗೆ ಬಾಬಾ ಶುಭಾಶಯ, ಎಂಥ ಶುಭಾಶಯ, ಅವಿನಾಶಿ ಶುಭಾಶಯ ಹೇಳ್ತಾರೆ. ಸದಾ ಬಾಪ್ ಸಮಾನ್ ಬನನೆ ಕಿ ಸದಾ ಹೋಲಿ ಯುಗ ಮೇ ಮೌಸ್ ಮನಾನೆ ಕಿ ಮುಬಾರಕ್ ದೇ ರಹೇ ಹೇ. ಸದಾ ಹೋಲಿ ಹೌಸ್ ಬಂದ್ ಜ್ಞಾನ ರತ್ನೋ ಸೇ ಸಂಪನ್ನ ಬನ್ನೆ ಕಿ ಮುಬಾರಕ್ ದೇ ರಹೇ ಹೇ. ಯಾವಾಗಲೂ ಏನವ ಅಂತಾರೆ ಬಾಬಾ, ಹೋಲಿ ಹೌಸ್ ಆಗಬೇಕು ಅಂದರೆ ಆ ರತ್ನಗಳ ಜೊತೆ ಏನು ಮಾಡಬೇಕು, ಆಟ ಆಡಬೇಕು ಅಂಥವ್ರಿಗೆ ಬಾಬಾ ಏನು ಮಾಡ್ತಿದ್ದಾರೆ, ಮುಬಾರಕ್ ಹೇಳ್ತಾರೆ. ಬಾಬಾ ಹೇಳ್ತಾರೆ, इसलिए आप सबको भी ಮುಬಾರಕ್ ಮುಬಾರಕ್ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.